ಹಾಕುವಂತದ್ದು ಆಗ್ತಾ ಇದಾರೆ. ಮತ್ತೆ ವಿಡಿಯೋ ಮಾಡಿಕೊಟ್ರೆ 250 ರೂಪಾಯಿ ಬಹುಮಾನ ಕೊಡ್ತೀವಿ ಅನ್ನೋ ಘೋಷಣೆ ಮಾಡಕ್ಕೆ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಟ್ಯಾಕ್ಸ್ ಕಟ್ಟೋರ್ ಮುಂದೆನೆ ಅವ್ರ ಮನೆಗೆ ಹಾಕಿದ್ರೆ ಏನು ಉಪಯೋಗ ಬರ್ತದೆ? ನೀವು ಯಾರ ಮನೆ ಮುಂದೆ ಹಾಕ್ತಾ ಇದ್ರು ಅವರು ಟ್ಯಾಕ್ಸ್ ಕಟ್ತಾರಲ್ಲ. ನೀವು ಅರೇಂಜ್ಮೆಂಟ್ ಸರಿಯಾಗಿ ಮಾಡಿ, ವ್ಯವಸ್ಥೆ ಸರಿಯಾಗಿ ಮಾಡಿ. ನೀವು ನನಗೆ ಹೇಳೋದು, ಗಾರ್ಬೇಜ್ ಹಾಕಕ್ಕೆ ಎಲ್ಲಿ ಜಾಗ ಕೊಟ್ಟಿದ್ರೆ ಹೇಳಿ? ಎಲ್ಲ ಲಾರಿಗಳು ನೋಡಿ, ಎಲ್ಲಾ ಲಾರಿಗಳು ಇಲ್ಲೇ ನಿಲ್ಸ್ಕೊಂಡು ನಿಂತಿದ್ದಾರೆ. ಅಂದ್ರೆ ಗಾರ್ಬೇಜ್ ಹಾಕಕ್ಕೆ ಬಿಡಲ್ಲ. ಅಲ್ಲಿ ದಿನಕ್ಕೆ ಇಷ್ಟೇ ಲಾರಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಹೋದ್ರು ಬೀಳಲ್ಲ ಒಳಕ್ಕೆ. ಗಾರ್ಬೇಜ್ ಆಗಕ್ಕೆ ಜಾಗ ಇಲ್ದಂಗೆ ಮಾಡ್ಬಿಟ್ಟಿದ್ದೀರಾ ನೀವು. ಅದರಿಂದ ಅವ್ರ ಮನೆಗಳ ಮುಂದೆ ಹೋಗಿ ಹಾಕ್ತಿರಲ್ಲ, ಅದು ಫಸ್ಟ್ ನಿಮ್ಮ ಮನೆಗಳ ಮುಂದೆ ಹಾಕಿದ್ರೆ ಒಳ್ಳೇದು. ಡೆಡ್ಲೈನ್ ಕೊಡ್ತೀರಾ ಸರ್? ರಸ್ತೆ ಗುಂಡಿ ಕಸ ನಾವೀಗಾಗಲೇ ಹಲವಾರು ಡೆಡ್ ಲೈನ್ ಕೊಟ್ರಿ, ಮುಖ್ಯಮಂತ್ರಿ ಡೆಡ್ ಲೈನ್ ಕೊಟ್ರು, ಉಪಮುಖ್ಯಮಂತ್ರಿ ಕೊಟ್ರು, ಏನು ಉಪಯೋಗ ಆಗಿಲ್ಲ. ಸತ್ತೆ ಹಣ ಈ ಸರ್ಕಾರ. ಅದಕ್ಕೆ ಇವತ್ತು ಹಾಲು ಬಿಟ್ಬಿಟ್ಟಿದ್ರಿ. ಹಾಲು ತುಪ್ಪ ಬಿಟ್ಬಿಟ್ಟು ಈ ಸರ್ಕಾರ ಸತ್ತೋಗಿದೆ ಅಂತ ಹಾಲು ತುಪ್ಪ ಬಿಟ್ಟಿದ್ವಿ. ಫೈನಲ್ ಕ್ವಶನ್